ನಮಸ್ಕಾರ, ಸ್ವಯಂ ಪಾಕಾಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಸಿಹಿ ಗೆಣಸಿನ ಬೋಂಡ ಬಜ್ಜಿ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಗೆಣಸು, ಅಕ್ಕಿ ಹಿಟ್ಟು ಅರ್ಧ ಕಪ್ಪು, ಕಡಲೆ ಹಿಟ್ಟು 1/4 ಕಪ್ಪು, ಕಾಳು 1 ಟೀ ಸ್ಪೂನು, ಜೀರಿಗೆ ಪುಡಿ 1 ಟೀ ಸ್ಪೂನು, ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ ಅರ್ಧ ಟೀ ಸ್ಪೂನು, ಖಾರದ ಪುಡಿ 1 ಟೀ ಸ್ಪೂನು. ನಾನು ಖಾರನ ಜಾಸ್ತಿ ಅಪೇಕ್ಷೆ ಪಡ್ತೀನಿ, ಅದರಿಂದ ಜೊತೆಗೆ ನಾನು ಹತ್ರ 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ ಮೆಣಸಿನ ಪುಡಿನ ಇಟ್ಕೊಂಡಿದೀನಿ. ನೀವು ಇದಿಲ್ಲ ಅಂದ್ರೆ ಖಾರದ ಪುಡಿನೇ ಜಾಸ್ತಿ ಹಾಕೊಳ್ಳಿ. ಅರಿಶಿನ ಹತ್ರ 1/4 ಟೀ ಸ್ಪೂನು, ಇಂಗು ಸ್ವಲ್ಪ, ನೀವು ಇಂಗಿನ ತೀಕ್ಷ್ಣತೆ ನೋಡಿ ಹಾಕೊಳ್ಳಿ. ಕರಿಲಿಕ್ಕೆ ಎಣ್ಣೆ, ಒಂದು ದೊಡ್ಡ ಬಟ್ಲಿಗೆ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಹಾಗೆ ಒಂದೊಂದೇ ಪದಾರ್ಥಗಳನ್ನ ಹಾಕೊಳ್ಳೋಣ. ಅರಿಶಿನ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಕಾಳು, ಜೀರಿಗೆ ಮೆಣಸಿನ ಪುಡಿ, ಹಾಗೆ ಖಾರದ ಪುಡಿ, ಉಪ್ಪು, ಇಂಗು. ಒಂದು ಒಗ್ಗರಣೆ ಸೊಟ್ಟಿಗೆ ಎಣ್ಣೆ ಹಾಕ್ಬಿಟ್ಟು ಕಾಯ್ಲಿಕ್ಕಿಡಿ. ಈಗ ಎಣ್ಣೆ ಕಾದಿದೆ, ಸ್ಟವ್ ಆಫ್ ಮಾಡಿ ಇದಕ್ಕೆ ಎಣ್ಣೆನ ಹಾಕೊಳ್ಳೋಣ. ನೋಡ್ಕೊಂಡು ಎಣ್ಣೆ ಹಾಕೊಳ್ಳೋಣ. ಇದನ್ನ ಕೈನಲ್ಲೇ ಚೆನ್ನಾಗಿ ಕಲ್ಸ್ಕೋಬೇಕು. ಹಿಟ್ಟಿಗೆ ಚೆನ್ನಾಗಿ ಎಣ್ಣೆ ಹಿಡಿಬೇಕು. ಹಿಟ್ಟು ಚೆನ್ನಾಗಿ ಕಲ್ಸಿದೀನಿ ನೋಡಿ, ಈ ಹದದಲ್ಲಿ, ಉಂಡೆ ಕಟ್ಟೋ ತರ ಹದದಲ್ಲಿ ಇರಬೇಕು. ಇದಕ್ಕೆ ನಾನೀಗ 3 ಟೀ ಸ್ಪೂನ್ಗಿಂತ ಜಾಸ್ತಿ ಎಣ್ಣೆ ಹಾಕಿದ್ದೀನಿ. ಗೆಣಸಿನ ಸಿಪ್ಪೆ ತೆಗೆದ್ಬಿಟ್ಟು ಇದನ್ನ ಹೀಗೆ ತೆಳ್ಳಗೆ ಕತ್ತರಿಸ್ಕೊಳ್ಳೋಣ. ಹಿಟ್ಟಿಗೆ ನೀರು ಹಾಕೊಳ್ತಾ, ಸ್ವಲ್ಪನೇ ನೀರು ಹಾಕೊಳ್ತಾ ಕಲ್ಸ್ಕೊಳ್ಳೋಣ. ಹಿಟ್ಟನ್ನು ನೋಡಿ ನಾನು ಈ ಹದ ಬರುವಂತೆ ಕಲ್ಸ್ಕೊಂಡಿದ್ದೀನಿ. 3/4 ಕಪ್ ಹತ್ರ ನಾನು ನೀರು ಹಾಕಿದ್ದೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ. ಎಣ್ಣೆ ನಾನು ಕಾಯ್ಲಿಕ್ಕೆ ಇಟ್ಟಿದೆ. ಎಣ್ಣೆ ಕಾದಿದೆಯಾ ನೋಡ್ಲಿಕ್ಕೆ ಸ್ವಲ್ಪ ಹಾಕೋಣ. ನೋಡಿದ ತಕ್ಷಣ ಮೇಲ್ ಬರ್ತಾ ಇದೆ, ಎಣ್ಣೆ ಕಾದಿದೆ. ಈಗ ಒಂದೊಂದೇ ಈ ಕತ್ತರಿಸಿದ ಗೆಣಸನ್ನು ತಗೊಂಡು ಹಿಟ್ಟಲ್ಲಿ ಮುಳುಗಿಸಿ ಹಾಕೊಳ್ಳೋಣ. ಇದನ್ನೇ ನೀವು ತೀರಾ ತೆಳ್ಳಗೆ ಮಾಡ್ಬೇಕು ಅಂತಿಲ್ಲ, ಇಷ್ಟಿದ್ರೆ ಸಾಕು. ಎಣ್ಣೆಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕೊಳ್ಳೋಣ. ಇದನ್ನ ತಿರ್ಸ್ಕೊಂಡು 2 ಸೈಡು ಕೆಂಪಾಗುವಂತೆ ಕರಿಯೋಣ. ಮೀಡಿಯಂ ಹೈ ಉರಿನಲ್ಲೇ ಇಟ್ಕೊಳ್ಳಿ. ಈಗ 2 ಸೈಡು ಕೆಂಪಾಗುವಂತೆ ಕಾಯಿಸಿದ್ದೀನಿ. ಇದನ್ನ ತೂತಿನ ಜಾಪನಿಗೆ ತೆಕ್ಕೊಳ್ಳೋಣ. ಇದೇ ತರ ನೀವು ಎಲ್ಲ ಬೋಂಡೆಗಳನ್ನ ಕರ್ತ್ಕೊಳ್ಳಿ. ಈಗ ನಾನು ನೋಡಿ ಕೊನೆ ಒಬ್ಬೆ ಬೋಂಡ ಕೂಡ ಮಾಡಿದ್ದೀನಿ. ಅಂತ ಎಣ್ಣೆನೇನಿದು ಕುಡಿಯಲ್ಲ. ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದ ನಿಮಗೆ ಗರಿ ಗರಿಯಾಗಿ ಬೋಂಡ ಇರುತ್ತೆ. ನೋಡಿದ್ರಲ್ವಾ, ಗರಿ ಗರಿಯಾದ ಸಿಹಿ ಗೆಣಸಿನ ಬೋಂಡ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಬೋಂಡವನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ. ನಮಸ್ಕಾರ.